ನಮಸ್ಕಾರ ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ರಾಜ್ಯದಲ್ಲಿ ಸದ್ಯ ದ್ವಿಭಾಷಾ ಸೂತ್ರದ ಕಿಚ್ಚು ಜೋರಾಗಿದೆ. ಮಕ್ಕಳ ಕಲಿಕಾ ಬಲವರ್ಧನೆಗೆ ಉತ್ತಮ ಅಂಕಕ್ಕೆ ದ್ವಿಭಾಷಾ ಸೂತ್ರ ಜಾರಿಗೆ ಪಟ್ಟು ಹೆಚ್ಚಾಗಿದೆ. ಈ ಬಗ್ಗೆ ಶಿಕ್ಷಣ ಇಲಾಖೆ ನಿಲುವೇನು? ದ್ವಿಭಾಷಾ ಸೂತ್ರ ಜಾರಿಯಾಗುತ್ತಾ? ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಧು ಬಂಗಾರಪ್ಪ ರಾಜ್ಯದ ಶಿಕ್ಷಣ ಸಚಿವರಾಗಿ ಜವಾಬ್ದಾರಿ ವಹಿಸಿಕೊಂಡಾಗಿನಿಂದ ಒಂದಿಲ್ಲೊಂದು ಬದಲಾವಣೆ ಮತ್ತು ಹೊಸತನ ಶಿಕ್ಷಣ ಇಲಾಖೆಯಲ್ಲಿ ಆಗ್ತಲೇ ಇದೆ. ನಕಲು ತಡೆಗೆ ವೆಬ್ಕಾಸ್ಟಿಂಗ್ ಆಗಿರ್ಬೋದು, ಮೂರು ಪರೀಕ್ಷೆಯನ್ನು ಪರಿಚಯ ಮಾಡಿ ಪರೀಕ್ಷಾ ಪದ್ಧತಿಯಲ್ಲಿ ತಂದ ಬದಲಾವಣೆ ಆಗಿರ್ಬೋದು, ವಿದ್ಯಾರ್ಥಿಗಳ SSLC ಪಾಸಿಂಗ್ ಮಾರ್ಕ್ಸನ್ನು 35ರಿಂದ 33ಕ್ಕೆ ಇಳಿಕೆ ಮಾಡಿದ್ದಾಗಿರ್ಬೋದು, ಹೀಗೆ ಹಲವು ಬದಲಾವಣೆಗಳನ್ನು ತರಲಾಗಿದೆ. ಸದ್ಯ ಅಂಥದ್ದೇ ಸಾಲಿಗೆ ಮತ್ತೊಂದು ಐತಿಹಾಸಿಕ ನಿರ್ಧಾರ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ರಾಜ್ಯದ ಶೈಕ್ಷಣಿಕ ನೀತಿಯಲ್ಲಿ ಬದಲಾವಣೆ ತರಲಿದ್ದು ತ್ರಿಭಾಷಾ ಸೂತ್ರಕ್ಕೆ ತಿಲಾಂಜಲಿ ಇಡುವ ಸಾಧ್ಯತೆ ದಟ್ಟವಾಗಿದೆ. ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೆ ಶಿಕ್ಷಣ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸ್ಟೇಟ್ ಎಜುಕೇಷನ್ ಪಾಲಿಸಿ ಕಮಿಟಿ ಕೂಡ ಈ ವಿಚಾರದಲ್ಲಿ ಪಾಸಿಟಿವ್ ಆಗಿ ಉತ್ತರಿಸಿದೆಯಂತೆ. ಸದ್ಯ ಸಿಎಂ ಅಂಗಳದಲ್ಲಿ ದ್ವಿಭಾಷಾ ಸೂತ್ರ ಜಾರಿ ವಿಚಾರದ ಚರ್ಚೆ ನಡೀತಾ ಇದೆ. ಸರ್ಕಾರದ ಮಟ್ಟದಲ್ಲಿ ಸಭೆ ನಡೆಸಿ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟರೆ ರಾಜ್ಯದಲ್ಲಿ ಮುಂದಿನ ವರ್ಷದಿಂದ ದ್ವಿಭಾಷಾ ಸೂತ್ರ ಜಾರಿಗೆ ಬರೋದರಲ್ಲಿ ಅನುಮಾನವೇ ಇಲ್ಲ. ಮಕ್ಕಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಈ ನಿರ್ಣಯಕ್ಕೆ ಶಿಕ್ಷಣ ಇಲಾಖೆ ಬದ್ಧ ಅನ್ನುವ ಮೂಲಕ ದ್ವಿಭಾಷಾ ಸೂತ್ರದ ಪರ ಶಿಕ್ಷಣ ಸಚಿವರು ಬ್ಯಾಟ್ ಬೀಸಿದ್ದಾರೆ. ಇನ್ನು ಶಿಕ್ಷಣ ಸಚಿವರು ಏನು ಹೇಳಿದ್ರು ಅಂತ ನೋಡೋದಾದ್ರೆ, ಈಗ ಕಾಲಕ್ರಮೇಣ ಎಜುಕೇಷನ್ ಪಾಲಿಸಿ ಇರ್ಬೋದು, ಎಲ್ಲದೂ ಕೂಡ ನಾವು ಏನೇನು ಡಿಸಿಷನ್ಸ್ ತಗೊಳ್ತೀವಿ ಡಿಪೆಂಡಿಂಗ್ ಆನ್ ಅವಾಗ ಕ್ರಮೇಣ ಚೇಂಜ್ ಆಗ್ತದೆ. ಬದಲಾವಣೆ ಕಾನೂನು ಕೂಡ ಹೆಂಗೆ ಬದಲಾವಣೆ ಮಾಡ್ತೀವೋ ಆ ರೀತಿ ಆಗ್ತಾ ಇರ್ತದೆ. ಈಗ ಮನೆ ಮುಖ್ಯಮಂತ್ರಿಗಳು ಕೂಡ ಒಂದು 3-4 ಕಡೆ ಹೇಳಿದ್ದಾರೆ ದ್ವಿಭಾಷಾ ನೀತಿಯನ್ನು ನಾವು ತಗೊಳ್ಬೇಕಾಗ್ತದೆ ಅಂತಕ್ಕಂಥದ್ದನ್ನು. ಆ್ಯಸ್ ಇಟ್ ಈಸು 3 ಭಾಷೆಗಳನ್ನು SSLC ಎಕ್ಸಾಮಲ್ಲಿ ಈಗ ನಡೆಸ್ತಕ್ಕಂಥದ್ದು. ಬಟ್ ನಾವು ಚುನಾವಣೆ ಪೂರ್ವಕವಾಗೂ ಕೂಡ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಹೇಳಿದ್ವಿ. ಸ್ಟೇಟ್ ಎಜುಕೇಷನ್ ಪಾಲಿಸಿಯಲ್ಲಿ ಇದೆಲ್ಲ ಡಿಸ್ಕಷನ್ ಆಯಿತು, ಈಗ ಆಗ್ತಾಯಿದೆ. ಅವರೊಂದು ಡ್ರಾಫ್ಟ್ ಕೊಡ್ತಾರೆ, ಅದನ್ನು ಮನೆ ಮುಖ್ಯಮಂತ್ರಿಗಳಿಗೆ ಕೊಟ್ಟ ಮೇಲೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಫೈನಲ್ ಆಗಿ ನಾವು ಏನು ತೊಗೊಳ್ತೀವಿ ಅಂತಕ್ಕಂಥ ತೀರ್ಮಾನವನ್ನು ಇವತ್ತಿನ ಮಕ್ಕಳಿಗೆ ಅನುಗುಣ ಆಗತಕ್ಕಂಥ ರೀತಿಯಲ್ಲಿ ಮತ್ತು ಅವರಿಗೆ ಸಹಕಾರ ಆಗಬೇಕು ಮತ್ತು ಇವತ್ತಿನ ಎಜುಕೇಷನ್ ಮುಂದೆ ಪ್ರೋಗ್ರೆಸ್ ಆಗಬೇಕಲ್ಲ, ಆ ನಿಟ್ಟಿನ ಮೇಲೆ ಡಿಸಿಷನ್ಸ್ನ ನಾವು ತೊಗೊಳ್ತೀವಿ. ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಇಲಾಖೆಯಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಚರ್ಚೆಗಳಿದನ್ನು ಏನು ಅಂತ ಹೇಳಿದರೆ ಫೈನಲ್ ಡಿಸಿಷನ್ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಸ್ಟೇಟ್ ಎಜುಕೇಷನ್ ಪಾಲಿಸಿ. ಯಾಕೆಂದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಬರೀ ನನಗೊಬ್ಬನಿಗೆ ಅಲ್ಲ, ಅದು ಹೈಯರ್ ಎಜುಕೇಷನ್ ಬರ್ತದೆ, ಎಲ್ಲ ಎಜುಕೇಷನ್ಗೂ ಮತ್ತು ಪ್ರೈಮರಿ ಎಜುಕೇಷನ್, ಲೋಯರ್ ಪ್ರೈಮರಿ ಎಜುಕೇಷನ್, PUC, ಡಿಗ್ರಿ ಎಲ್ಲರಿಗೂ ಬರೋದ್ರಿಂದ ಎಲ್ಲ ಕ್ರೋಢೀಕರಿಸಿ ಅದನ್ನು ತೀರ್ಮಾನ ತಗೊಳ್ಬೇಕಾಗತ್ತೆ. ಅದನ್ನು ಐ ಥಿಂಕ್ ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ದಿವಸದೊಳಗೆ ಅವರು ಕೂಡ ಡ್ರಾಫ್ಟ್ ಕೊಡ್ತಾರೆ. ಆ ಟೈಮಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಫೈನಲ್ ಆಗಿ ಡಿಸಿಷನ್ಸ್ನ ನಾವು ತಗೋತೀವಿ. ಇಲ್ಲ, SCPನ ಆ್ಯಕ್ಚುಲಿ ತುಂಬ ಕರೆಕ್ಷನ್ಸು ಮತ್ತು ನಮ್ಮ ಜೊತೆನೂ ಡಿಸ್ಕಸ್ ಮಾಡಬೇಕು. ಮತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಅವ್ರು ಏನಾದ್ರು ಯಾಕೆಂದರೆ ನಾವು ಕ್ಲಿಯರಾಗಿ ಹೇಳಿಬಿಟ್ಟಿದ್ದೀವಿ ಏನಂತ, ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ನಾವು ಒಪ್ಪೋದಿಲ್ಲ. ನಮ್ಮದೇ ಆಗಿರ್ತಕ್ಕಂಥ ಇಟ್ ಮೈಟ್ ಬಿ ಕಾಮನ್, ಕೆಲವು ಆಸ್ಪೆಕ್ಟ್ಸು ನ್ಯಾಷನಲ್ ಎಜುಕೇಷನ್, ಈ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಎಲ್ಲ ನಾವು ಏನು ಬದಲಾವಣೆ ಮಾಡೋಕ್ಕಲ್ಲ, ಅದು ಎಲ್ಲರಿಗೂ ಸೇಮ್ ಇರುತ್ತೆ. ಬಟ್ ಮಾಡ್ತಕ್ಕಂಥ ಸಬ್ಜೆಕ್ಟಿಗೆ ತ್ರಿಭಾಷಾ ಇರ್ಬೋದು, ದ್ವಿಭಾಷಾ ಇರ್ಬೋದು, ಮತ್ತು ಎಕ್ಸಾಮ್ ಪಾಲಿಸೀಸ್ ಇರಬೇಕು, ಮತ್ತು ಮಿಡ್ ಟರ್ಮು, ಸೆಮಿಸ್ಟರು, ಇದೆಲ್ಲದೂ ಕೂಡ ಏನು ಗೊಂದಲ ಇತ್ತು ಅದಕ್ಕೆ ಒಂದು ಇತಿಶ್ರೀ ಹಾಕೋದಕ್ಕೆ ಅವರಿಗೆ ಕೊಟ್ಟಿರೋದ್ರಿಂದ ಅವ್ರೇನು ಡಿಸಿಷನ್ಸ್ ತೊಗೊಳ್ತಾರೆ ಅದ್ರ ಮೇಲೆ ಫೈನಲ್ ಆಗಿ CM ಅವರು ಜೊತೆಗೆ ಯಾಕೆಂದರೆ ನನ್ನ ಒಬ್ಬಂದೇ ಇಲಾಖೆ ಅಲ್ಲ, ಎಲ್ಲ ಇಲಾಖೆನೂ ಇರೋದ್ರಿಂದ ಆ ಥರ ಚರ್ಚೆಗಳು ನಡೀತಾ ಇದೆ. ಅದನ್ನು ಡಿಸಿಷನ್ ಆಗ್ತಕ್ಕಂಥದ್ದು ಆದಷ್ಟು ಬೇಗ ಮಾಡ್ತಾರೆ. ಈಗ ಮಾಡಬೇಕು, ಯಾಕೆಂದರೆ ನೆಕ್ಸ್ಟ್ ಸೆಮಿಸ್ಟರ್ಗೆ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಈಸಿ ಆಗ್ಬೋದು ಇವಾಗ ಡಿಸಿಷನ್ ತೊಗೊಂಡ್ರೆ. ಯಾಕೆಂದರೆ ಮತ್ತೆ ಮುಂದಿನ ವರ್ಷ ಎಂಡಿಗೆ ತೊಗೊಂಡು ಹೋದ್ರೆ ಕಷ್ಟ. ಈ ವರ್ಷ ಮಾಡೋದಕ್ಕೆ ಭಾಳ ಹತ್ತಿರ ಆಗ್ಬಿಡ್ತು. ಆಮೇಲೆ ತುಂಬ ಸ್ಟಡಿ ಮಾಡಬೇಕು, ಅಷ್ಟು ಈಸಿ ಅಲ್ಲ ಅದು. ತುಂಬ ನಮ್ಮ ಜೊತೆ ಚರ್ಚೆ ಮಾಡ್ತಾರೆ, ನಮ್ಮ ಇನ್ಪುಟ್ಸ್ನ ತೊಗೊಳ್ತಾರೆ. ಯಾಕೆಂದರೆ ಆಮೇಲೆ ನಾವು ಏನೇ ತೊಗೊಂಡ್ರೂ ಮಕ್ಕಳ ಹಿತದೃಷ್ಟಿಯಿಂದ ನಾವು ಡಿಸಿಷನ್ ತೊಗೊಳ್ತಿದ್ದೀವಿ ಹೊರತು ಮತ್ತು ಬೇರೆದಲ್ಲ. ಇಟ್ ಈಸ್ ನಾಟ್ ತ್ರಿಭಾಷಾ ಮಾಡಲೇಬೇಕು, ದ್ವಿಭಾಷಾ ಮಾಡಲೇಬೇಕು, ಇದು ಮಾಡಬೇಕು, ಹಂಗಲ್ಲ. ವಿ ಆರ್ ಡೂಯಿಂಗ್ ಇಟ್ ಓನ್ಲಿ ಆನ್ ಒನ್ ಕಂಡೀಷನ್, ಮಕ್ಕಳ ಭವಿಷ್ಯಕ್ಕೆ ಅವರಿಗೆ ಸರಿ ಆಗಬೇಕು ಅನ್ನೋ ನಿಟ್ಟಿನ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಲಿಯರಾಗಿ ಹೇಳಿದ್ದಾರೆ. ನಾವು ಏನೇ ನಿರ್ಧಾರ ತೊಗೊಂಡ್ರೇನೋ ಮಕ್ಕಳ ಹಿತದೃಷ್ಟಿಯಿಂದ ಅವರ ಎಜುಕೇಷನಿಗೆ, ಅವ್ರ ವಿದ್ಯಾಭ್ಯಾಸಕ್ಕೆ ಮುಂದೆ ಹೋಗಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಮಾಡಿ ಅಂತೇಳಿ ನಾವೇನೇ ತಗೊಂಡ್ರೂ ಆ ನಿಟ್ಟಿನ ಮೇಲೆ ಇವತ್ತು ಆಗ್ತಾ ಇದೆ. ಏನಿದು ದ್ವಿಭಾಷಾ ಸೂತ್ರ ವಿವಾದ ಅಂತ ನೋಡೋದಾದ್ರೆ, ಸದ್ಯ ರಾಜ್ಯ ಪಾಠ್ಯಕ್ರಮದಲ್ಲಿ ತ್ರಿಭಾಷಾ ಸೂತ್ರ ಜಾರಿಯಾಗಿದೆ. ಕನ್ನಡ, ಇಂಗ್ಲಿಷ್ ಜೊತೆ ಹಿಂದಿಯನ್ನು ಕೂಡ ಕಲಿತಾ ಇರುವ ವಿದ್ಯಾರ್ಥಿಗಳಿಗೆ ಇದೊಂದು ಹೆಚ್ಚಿನ ಹೊರೆಯಂತೆ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಓದಲು ಸಮಯ ಕೂಡ ಸಿಗದೆ ಪರೀಕ್ಷೆಯಲ್ಲೂ ಕೂಡ ಕಡಿಮೆ ಅಂಕ ಬರುವ ಸಾಧ್ಯತೆ ಇದೆ. ತಮಿಳುನಾಡು ಹಾಗೂ ಉತ್ತರ ಭಾರತದ ರಾಜ್ಯಗಳಲ್ಲಿ ಕೇವಲ 2 ಭಾಷಾ ಪರೀಕ್ಷಾ ಪಾಠ್ಯಕ್ರಮ ಇದೆ.
2 ಭಾಷೆಯ ಜೊತೆಗೆ 3 ಕೋರ್ ಸಬ್ಜೆಕ್ಟನ್ನು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಆದರೆ ರಾಜ್ಯದಲ್ಲಿ 3 ಭಾಷೆಯ ಕಲಿಕೆಯಿಂದ ಹೆಚ್ಚಿನ ಹೊರೆ ಎನ್ನಲಾಗಿದೆ. ಇತ್ತೀಚೆಗಷ್ಟೇ ಕಾರ್ಯಕ್ರಮವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಂದಲೂ ದ್ವಿಭಾಷಾ ಪದ್ಧತಿ ಜಾರಿಗೆ ಒಲವು ತೋರಲಾಗಿತ್ತು. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಹಿಂದಿ ಏರಿಕೆಯನ್ನು ಮಾಡದೆ ಮಕ್ಕಳ ವಾರ್ಷಿಕ ಫಲಿತಾಂಶ ಕೂಡ ಇಂಪ್ರೂವ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ದ್ವಿಭಾಷಾ ನೀತಿ ಜಾರಿಗೆ ಬರುವ ಸಾಧ್ಯತೆ ಬಹುತೇಕ ಖಚಿತವಾಗಿದೆ. ಶಿಕ್ಷಣ ಇಲಾಖೆ ಸಮ್ಮತಿ ಸೂಚಿಸಿದ್ದು ಸರ್ಕಾರದ ಮಟ್ಟದಲ್ಲಿ ಸಿಎಂ ಏನು ತೀರ್ಮಾನ ಮಾಡ್ತಾರೆ ಅಂತ ಕಾದು ನೋಡಬೇಕಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.